ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಬೆಂಡೆಕಾಯಿ ಪಲ್ಯ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ನಾನು ಇವತ್ತು ಬೆಂಡೆಕಾಯಿ ಪಲ್ಯದ ರೆಸಿಪಿ ತೋರಿಸ್ತಿದ್ದೀನಿ. ಸ್ವಲ್ಪನೂ ಲೋಳೆ ಬರದ ಹಾಗೆ ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಈ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನಾವು ಈಗ ನೋಡೋಣ ಬನ್ನಿ. ಮೊದಲೇದಾಗಿ ಹಂಚಿನ ಮೇಲೆ ಅರ್ಧ ಕೆಜಿ ತೊಳೆದು ಕಟ್ ಮಾಡಿರೋ ಬೆಂಡೆಕಾಯಿ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಬೇಕು. ಈಗ ಬೆಂಡೆಕಾಯಿ ಫ್ರೈ ಆಗಿದೆ. ಸ್ವಲ್ಪನೂ ಲೋಳೆ ಕೂಡ ಇಲ್ಲ. ಈಗ ನಾನು ಹೀಗೇನೆ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ತೀನಿ. ಈಗ ಒಂದು ಕಡಾಯಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಂತರ 1/2 ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ನಾನು ಕಟ್ ಮಾಡಿದ್ದು ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಈಗ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಯಾಕೆ ಹಾಕೋದಂದರೆ ಈರುಳ್ಳಿ ಫ್ರೈ ಆಗಿ ಬೇಗ ಬಣ್ಣ ಬದಲಾಗುತ್ತೆ. ಅದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತಂತ ಹಾಕ್ತೀನಿ ನಾನು. ಚೆನ್ನಾಗಿ ಹುರ್ಕೊಳ್ಬೇಕು. ಇದಾದ ನಂತರ ಮೀಡಿಯಮ್ ಸೈಜು 1 ಟೊಮಾಟೆ ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋದು. ನೋಡಿ, ಈಗ 1/4 ಟೀ ಸ್ಪೂನು ಅರಿಶಿನ, 2 ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1/2 ಟೀ ಸ್ಪೂನು ಗರಂ ಮಸಾಲ. ಇದು ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಹುರ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಳ್ಬೇಕು. ಹಾಕಿ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮೇಲೆ ಕೆಳಗೆ ಮಾಡಿ ಕಲಿಸ್ಕೋಬೇಕು. ಆ ನಂತರ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಓಪನ್ ಮಾಡಿ 5 ನಿಮಿಷ ಬೇಯಿಸಿದಾದ್ಮೇಲೆ ಈ ಥರ ಓಪನ್ ಮಾಡಿ ಅವಾಗವಾಗ ಸ್ವಲ್ಪ ತಿರ್ಸ್ತಾ ಇರಬೇಕು. ಯಾಕೆಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ತಿರ್ಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಕೆಲವರು ಬೆಂಡೆಕಾಯಿ ಪಲ್ಯ ಬೇಡ ಅಂತಾರೆ, ಯಾಕೆಂದರೆ ಅವರು ಅದು ಲೋಳೆ ಥರ ಆಗುತ್ತಂತ ಇಷ್ಟಪಡಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿದರೆ ಅವರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಥರ ಆಗಾಗ 1-2-3 ಸರಿ ಓಪನ್ ಮಾಡಿ ತಿರ್ಸಿ ನೋಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಕೊಳ್ಳುತ್ತೆ. ನೋಡಿರಿ, ಈ ಥರ ಬೆಂದು ಸ್ವಲ್ಪ ಆಗಿದೆ ನೋಡಿರಿ ಪಲ್ಯ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಆಯಿತು. ಈಗ ಪ್ಲೇಟಲ್ಲಿ ಹಾಕಿ ಸವಿಯೋಣ ಬನ್ನಿ. ಬಾಯ್ ಗಾಯ್ಸ್.